ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಸನ್ಮಾನ್ಯ ಈಶ್ವರ್ ಖಂಡ್ರೆ ಅವರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಕಾರ್ಯಾಧ್ಯಕ್ಷರಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಒಂದು ಶಾಕಿಂಗ್ ಅಲ್ಲ? ಬಹಳ ಶಾಕಿಂಗ್ ಇದೆ, ಬಹಳ ಆಘಾತ ತಂದಿದೆ, ಬಹಳ ನೋವಾಗಿದೆ, ಬಹಳ ದುಃಖ ಆಗಿದೆ. ಇಂಥವ್ರು ಹೀಗೆ ಮಾಡ್ಕೊಂಡ್ರ ಅಂತ ಒಂದ್ ಕ್ಷಣ ಅನಿಸ್ಬಿಡುತ್ತಲ್ವ ಸರ್? ನನ್ಗೆ ಏನ್ ಹೇಳ್ಬೇಕು ಅಂತ ತೋಚ್ತಾನೆ ಇಲ್ಲ. ಯಾಕಂದ್ರೆ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದಂತವ್ರು, ಜನಪ್ರತಿನಿಧಿಗಳಾಗಿ ಜನರಿಗೆ ನಾವೆಲ್ಲ ಮಾರ್ಗದರ್ಶನ ಮಾಡುವಂತವ್ರು, ನಾವೇ ಈಗ ಈ ರೀತಿ ಸುಸೈಡ್ ಮಾಡ್ಕೊಂಡ್ರೆ ಹೇಗೆ ಅಂತ. ಅಂದ್ರೆ ಅಂಥದ್ದೇನಂತ ಆಘಾತ ಆಗಿರ್ಬೇಡ ಸರ್ ಆಗಿದ್ರೆ? ಅದೇ ನನಗೆ ಬಹಳ ಆಶ್ಚರ್ಯ, ಬಹಳ ಶಾಕಿಂಗ್. ಸರ್ ಯಾರು ಊಹೆ ಮಾಡ್ಕೊಳ್ಳಿಕ್ಕೂ ಸಾಧ್ಯ ಆಗೋದಿಲ್ಲ. ಹೌದು. ಅಂದ್ರೆ ಈ ವ್ಯಕ್ತಿತ್ವದವ್ರು ಈ ತರ ಮಾಡ್ಕೋತಾರೆ ಅಂತ ಅಲ್ವಾ? ಹೌದು. ಈಗ ಅವ್ರಿಗೆ ಏನು ಯಾವುದೇ ರೀತಿಯಲ್ಲಿ ಎಲ್ಲಾ ಅನುಕೂಲಗಳಿದ್ದು, ಏನೇ ಅವರಿಗೆ ನೋವಾದ್ರೂ ವ್ಯಕ್ತಪಡಿಸಬೇಕಾಗಿತ್ತು, ಹೋರಾಟ ಮಾಡಬೇಕಾಗಿತ್ತು, ಜನರ ಎದುರುಗಡೆ ತರಬೇಕಾಗಿತ್ತು. ಆದ್ರೆ ಇಂಥ ಸುಸೈಡ್ಗೆ ಹೋಗ್ಬಾರ್ದಾಗಿತ್ತು ಅಂತ ಅನ್ಸುತ್ತೆ ನನಗೆ. ಸರ್ ರಾಜಕಾರಣ, ರಾಜಕೀಯ ಅಂತ ಪ್ರೊಫೆಷನಲ್ ಆಗಿ ಮಾತಾಡೋದಾದ್ರೆ ಜನಸೇವೆಯಲ್ಲಿ ಈ ತರದೆಲ್ಲ ಟೆನ್ಷನ್ಗಳು ಅಥವಾ ಇನ್ನೇನೋ ಒತ್ತಡಗಳೆಲ್ಲ ಕಾಮನ್ ಅಲ್ವಾ ಸರ್? ಅದನ್ನ ಹ್ಯಾಂಡಲ್ ಮಾಡೋಕೆ ಇರ್ತಾರಲ್ಲ ಸರ್? ಎಲ್ಲಾ ರಾಜಕಾರಣಿಗಳಿಗೆ ಇದ್ದೇ ಇರ್ತದೆ. ಇಂಥದ್ರಲ್ಲಿ ಒತ್ತಡದಲ್ಲೇ ನಾವು ನಮ್ಮ ಕೈಲಿ ಎಷ್ಟು ಒಳ್ಳೇದಾಗ್ತದೆ ಅದು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ, ಅದನ್ನು ಮಾಡ್ಕೊಂತ ಹೋಗ್ಬೇಕಾಗತ್ತೆ. ಆದ್ರೆ ಒತ್ತಡ ಇದೆ, ಟೆನ್ಷನ್ ಇದೆ, ಇಂಥವ್ ಏನಾದ್ರೂ ಘಟನೆಗಳಾಗ್ತವೆ, ನೋವಾಗ್ತದೆ ಅಂತೇಳಿ ಹೇಳಿ ನಾವು ಮನಸ್ಸಿಗೆ ಹಚ್ಕೊಂಡ್ಬಿಟ್ರೆ ರಾಜಕೀಯ ಮಾಡ್ಲಿಕ್ಕೂ ಆಗುದಿಲ್ಲ, ನಾವು ಬದುಕ್ಲಿಕ್ಕೂ ಆಗೋದಿಲ್ಲ. ಸರ್ ಜನರು ನೋಡ್ತಿರೋರ್ಗೆ ಅನ್ಸುತ್ತೆ ಏನಪ್ಪಾ ಇದು, ಈತ ವ್ಯಕ್ತಿತ್ವ ಇರೋರು ಆತ್ಮಹತ್ಯೆ ಮಾಡ್ಕೊಂಡ್ರು ಅಂದ್ರೆ ಎಂಥ ಬಲವಾದ ಕಾರಣ ಇರಬೇಡ ಅಂತ ಅನ್ನೋ ಒಂದು ಅನುಮಾನ ಕಾಡುತ್ತಲ್ವ ಸರ್? 100% ಕಾಡುತ್ತೆ. ಇದ್ರ ಬಗ್ಗೆ ಬಹಳ ಸಂಪೂರ್ಣವಾಗಿ ಸಮಗ್ರ ತನಿಖೆ ಆಗ್ಬೇಕು. ಸರ್ ಮತ್ತೆ ಏನಾಗಿದೆ ಅಂತೇಳಿ ಹೇಳಿ, ಸತ್ಯಾಂಶ ಏನಿದೆ ಅಂತ ಹೇಳಿ ಜನರ ಎದುರುಗಡೆ ತರಬೇಕು. ಡೆತ್ ನೋಟ್ ಅಲ್ಲಿ ಪರಿಷತ್ತಿನಲ್ಲಿ ಮೊನ್ನೆ ಆದಂತಹ ಗಲಾಟೆನ ಉಲ್ಲೇಖ ಮಾಡಿದಾರನ್ ಸರ್? ಅಲ್ಲದು ಏನು ಉಲ್ಲೇಖ ಮಾಡಿದ್ದಾರೆ ಅದು ನಾನು ಇನ್ನೂ ನೋಡ್ಲಿಲ್ಲ. ಬಟ್ ಪರಿಷತ್ನಲ್ಲಿ ಘಟನೆ ಆಗಿದ್ದು ಬಹಳ ದುರದೃಷ್ಟಕರ ಸಂಗತಿ. ಹೌದು. ಇದು ಅದಕ್ಕೆ ಏನು ಎಷ್ಟು ಹೇಳಿದ್ರು ಖಂಡಿಸಿರೋದು ಕಡಿಮೆನೇ ಇದೆ. ಅನೇಕ ಜನ ಹಿರಿಯರು ಹೇಳಿದ್ರು, ಪ್ರತಿಯೊಬ್ರು ಎಲ್ಲಾ ಪಕ್ಷಾತೀತವಾಗಿ ಈ ರಾಜ್ಯದ ಜನರ ಕ್ಷಮೆ ಯಾಚಿಸಬೇಕು ಅನ್ನುವಂಥದ್ದು. ಏನೇನು ವಿಷಯಗಳಿದಾವೆ ಈಗ ಸಮಗ್ರ ತನಿಖೆ ಆದ್ರೆ ಮಾತ್ರ ಇದು ಹೊರಗೆ ಬರುತ್ತೆ. ಸರ್ ಭಾರತೀಯ ಜನತಾ ಪಕ್ಷದ MLC ಅವರು ಕೂಡ ಮಾತಾಡಿದ್ರು, ತೇಜಸ್ವಿನಿ ಗೌಡ ಅವರು. ಗ್ರೇ ಏರಿಯಾ ಕಾಣಿಸ್ತಾ ಇದೆ, ಅನುಮಾನ ಇದೆ, ಹರೀಶ್ ನಾಗರಾಜು ಇದ್ರ ನಿಷ್ಪಕ್ಷವಾಗಿ ತನಿಖೆ ಆಗ್ಲೇಬೇಕಿದೆ ಅಂತಿದ್ರು. ಹೌದು, ನಿಷ್ಪಕ್ಷಪಾತವಾದಂತ ಒಂದು ತನಿಖೆ ಆಗ್ಬೇಕು. ಅಲ್ಲ, ನಿಮ್ಗದು ಅನುಮಾನ ಕಾಡ್ತಿದ್ಯಾ? ನಿಮ್ಗೂ ಆತರ ಏನೋ ಆಗಿರ್ಬೋದು ಅಂತ? ಇಲ್ಲ, ನನಗೆ ಅದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿ ಇಲ್ಲ. ಮಾಹಿತಿ ಇಲ್ಲದೆ ನಾನು ಏನು ಪ್ರತಿಕ್ರಿಯೆ ಕೊಡ್ಲಿಕ್ಕೆ ಬಯಸೋದಿಲ್ಲ. ಅಂದ್ರೆ ಸರ್ ನೀವು ಆಗ್ಲೇ ಮೆನ್ಷನ್ ಮಾಡಿದ್ರಿ, ಜವಾಬ್ದಾರಿ ಸ್ಥಾನದಲ್ಲಿ ಇದ್ದವರೊಬ್ರು, ರಾಜಕಾರಣ ಹೊಸದಲ್ಲ, ರಾಜಕೀಯದ ಮನೆತನ ಇರೋರು, ಅದ್ರ ಬಗ್ಗೆ ಗೊತ್ತಿರೋರು, ಇಷ್ಟು ವರ್ಷ ರಾಜಕಾರಣ ಮಾಡಿದವರು, ಅಂತವ್ರು ಯಾರೋ ಈ ತರ ಮಾಡ್ಕೋತಾರೆ ಅಂದಾಗ ಅನುಮಾನಗಳು ಬರ್ತವೆ. ಅಂತವ್ರು ಇಂಥ ಒಂದು ನೋಡಿ, ಯಾರು ಇವತ್ತು ಆತ್ಮಬಲ ಇದ್ದವರು ಮಾತ್ರ ರಾಜಕೀಯದಲ್ಲಿ ಬಹಳ ದೀರ್ಘಕಾಲದಲ್ಲಿ ಇವತ್ತು ರಾಜಕೀಯ ಮಾಡ್ತಾರೆ. ಇವತ್ತಿವರು ಈ ರೀತಿ ಒಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಹೇಳಿದ್ರೆ ನಂಬಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಸರ್ ಎಲ್ಲರೂ ನೋಡ್ರು ಹಾಗೆ ರಾಜಕಾರಣದಲ್ಲಿ ರೆಬಲ್ ರಾಜಕಾರಣ ಮಾಡಿದವರಿದ್ದಾರೆ ಅಥವಾ ಸಾಫ್ಟ್ ರಾಜಕಾರಣ ಮಾಡಿದವರಿದ್ದಾರೆ. ಇವ್ರದೊಂಥರ ಸಾಫ್ಟ್ ರಾಜಕಾರಣ, ಅಂಥದ್ದವರು ಇಂಥ ನಿಲುವು ತೆಗೆದುಕೊಳ್ತಾರೆ ಎಂದು ಕೂಡ ಒಂದು ಅನುಮಾನ ಅಲ್ವಾ ಸರ್? ಅನುಮಾನ 100% ಅನುಮಾನ ಇದ್ದೇ ಇರುತ್ತೆ. ಅದಕ್ಕಾಗಿನೇ ಹೇಳ್ತಾ ಇದ್ದೇನೆ, ನಿಷ್ಪಕ್ಷಪಾತವಾದಂತ ಒಂದು ತನಿಖೆ ಆಗ್ಬೇಕು, ಮತ್ತೆ ಸತ್ಯ ಹೊರಗಡೆ ಬರ್ಬೇಕು. ಜೊತೆಗೆ ಅವ್ರ ಪಕ್ಷದ ದೊಡ್ಡ ದೊಡ್ಡವ್ರ ಜೊತೆ ತುಂಬಾ ಆತ್ಮೀಯರಾಗಿದ್ದವ್ರು, ಇವರು ತುಂಬಾ ಕ್ಲೋಸ್ ಆಗಿದ್ದವ್ರು ಇದ್ರು, ಒಂದು ಪರಿವಾರ ತರ ಇದ್ರು. ಹೌದು, ಬಹಳ ಕ್ಲೋಸ್ ಆಗಿದ್ರು, ಸುದೀರ್ಘ ಪಯಣ ಅವ್ರ ಜೊತೆ. ಹೌದೌದು ಟ್ರೂ. ಸೊ ಹಾಗಾಗಿ ಎನ್ಕ್ವೈರಿ ಆಗ್ಬೇಕು ಅಂತ ಆಗ್ಲೇಬೇಕು. ಥ್ಯಾಂಕ್ ಯು ಸರ್, ನ್ಯೂಸ್ 18 ಜೊತೆ ಮಾತಾಡಿದ್ದಕ್ಕೆ. KPCC ಕಾರ್ಯಾಧ್ಯಕ್ಷರಂತ ಈಶ್ವರ್ ಖಂಡ್ರೆ ಅವರು. ಎಲ್ಲೊಂದ್ ಕಡೆ ಈ ತರದ ಮನೋಭಾವ ನಾವ್ಯಾರು ಅನ್ಕೊಳಕ್ ಸಾಧ್ಯನೇ ಇಲ್ಲ, ಆದ್ರೆ ಇದು ನಡೆದೋಗಿದೆ. ಆದ್ರೆ ಇದಕ್ಕೆ ನಿಷ್ಪಕ್ಷಪಾದಂತಹ